ಹಲೋ ಹೇಳಿ ಬ್ರದರ್. ಬ್ರದರ್ ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಬ್ರದರ್ ನಿಮ್ ವಾಯ್ಸ್ ಕೇಳಿಸ್ಕೊಂಡ್ರೆ ಫ್ರಸ್ಟ್ರೇಟೆಡ್ ಆಗಿರೋ ತರ ಕೇಳಿಸ್ತಾ ಇದೆ. ಯಾಕೆ ಏನಾಯ್ತು? ಬ್ರದರ್ ಇವತ್ತು ಡೆಲಿಗೇಟ್ಸ್ ಮುಂದೆಲ್ಲ ಎಷ್ಟು ಎಂಬ್ಯಾರಸ್ಮೆಂಟ್ ಆಯ್ತು ಗೊತ್ತಾ? ಬ್ರದರ್ ಚಿಲ್, ಏನಾಯ್ತು ಅಂತ ಹೇಳಿ, ಲೆಟ್ಸ್ ಸಾರ್ಟ್ ಇಟ್ ಔಟ್. ಆ ಸ್ಲೈಡಲ್ಲಿ ಬೇರೆನೇ ಇದೆ. ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. And he says something else, and you are saying something else. ಪಾಪ ನನ್ನ ಫ್ರೆಂಡ್ ಏನ್ ಮಾಡ್ತಿದಾನೋ ಏನೋ. ದೊಡ್ಡ ಮನುಷ್ಯರ ಮನೆ ಹುಡುಗ, ಅವನಿಗೆ ಎಲ್ಲಿ ಅಡಿಗೆ ಮಾಡಕ್ ಬರ್ಬೇಕು ನೋಡೋಣ. ಫ್ರೆಂಡು ಫ್ರೆಂಡು ಏನು ಭಾರಿ ಏನೋ ನಡೆಸ್ತಾ ಇದೀಯಾ? ಗೆಳತಿ ನೀವೇನಿಲ್ಲಿ? ನಿಂಗ್ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ. ಕಾಫಿನಾ? ಇಷ್ಟ ಬೇಗನಾ? ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಬೇಗ ಅಂತೆ, ಬೇಗ. ವಾಟ್, ಆಗ್ಲೇ ಸಂಜೆ 5 ಗಂಟೆ ಆಗೋಯ್ತಾ? ಅಡಿಗೆ ಮಾಡ್ತಾ ಮಾಡ್ತಾ ಟೈಮ್ ನೋಡೋದೇ ಮರ್ತಿದೀಯ ಅನ್ಸತ್ತೆ. ಹಾಗೇನಿಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತ. ಹೋಗ್ಲಿ, ತಗೋ ಕಾಫಿ ಕೊಡಿ. ಏನ್ ಗೆಳತಿ, ನಾನ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ನೀವ್ ನೋಡಿದ್ರೆ ಕಾಫಿ ತಂದು ಕೊಟ್ಟಿದ್ದೀರಾ. ಇನ್ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟಿದ್ರೆ ರಾತ್ರಿ ಊಟನೇ ಆಗ್ತಿತ್ತೋ ಏನೋ. ಗೆಳತಿ ಪ್ಲೀಸ್ ನಗ್ಬೇಡಿ, ನನಗೆ ಬೇಜಾರಾಗತ್ತೆ. ನೀನೇ ತಾನೇ ಹೇಳಿದ್ದು ಬೆಸ್ಟ್ ಫ್ರೆಂಡ್ ಆದವರು ಅದೇನೋ ಕರುಣೆ ತೋರ್ಸಲ್ಲ, ನಗ್ತಾರೆ ಅಂತ, ಅದಕ್ಕೆ ನಗ್ತಾ ಇದ್ದೀನಿ. ಈಗ ಹೋದ್ರು ಬೇಜಾರಾಗುತ್ತೆ ಅಂತಿದ್ಯಾ? ಎಲ್ಲ ನೀನೇ ಹೇಳಿದ್ರೆ ಹೇಗೆ? ಗೆಳತಿ ಚಿಲ್ ಚಿಲ್, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಲ್ಲ, ಎಂತ ಕಾಂಪ್ಲಿಕೇಟೆಡ್ ಲೈಫ್ ಅಲ್ವಾ? ಅಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ತರಕಾರಿ ತಗೊಂಡ್ಬರ್ಬೇಕು, ಅದನ್ನ ಹೆಚ್ಚಿ ಅಡುಗೆ ಮಾಡಬೇಕು, ಟೈಮ್ ಆಗುತ್ತೆ ಅಂತ ಹೊರಗಡೆ ತಿನ್ನಕ್ಕೆ ಶುರು ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ, ಮನೇಲೆ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ. ಬಾಬಾ, ಅದು ಹೇಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಫ್ನ ಲೀಡ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮದುವೆ ಆಗೋ ಮೂಲಕ ಏನು? ಮದುವೆ ಆಗೋ ಮೂಲಕನಾ? ಹೇಗೆ? ಅದು ಹೇಗೆ ಅಂದ್ರೆ, ಮದುವೆ ಆದ್ರೆ ಎಲ್ಲ ಕೆಲಸ ಒಬ್ರೇ ಮಾಡ್ಬೇಕು ಅಂತೇನಿಲ್ಲ. ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಮನೆ ಕೆಲಸ ಮಾಡ್ತಾಳೆ, ಹೆಂಡತಿ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಗಂಡ ಮನೆ ಕೆಲಸ ಮಾಡ್ತಾನೆ, ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಇಬ್ರು ಹಂಚ್ಕೊಂಡು ಮನೆ ಕೆಲಸ ಮಾಡ್ತಾರೆ ಅಷ್ಟೇ. ವಾವ್, ದಿಸ್ ಇಸ್ ನೈಸ್. ಮತ್ತೆ ನಾಯ್ಸ್ ನಾಯ್ಸ್. ಥ್ಯಾಂಕ್ ಯು, ಚೆನ್ನಾಗಿದೆ ಕಾಫಿ. ನಾಯ್ಸ್ ನಾಯ್ಸ್. ಅಡುಗೆ ಆಗಿರ್ಬೇಕು, ಚೆಕ್ ಮಾಡೋಣ. ಪರಿಮಳ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಆದೀಶ್ವರ್ ಕಾಮತ್, ಬೇಷ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್. ಹಲೋ ಹೇಳಿ ಬ್ರದರ್. ಬ್ರದರ್ ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಬ್ರದರ್ ನಿಮ್ ವಾಯ್ಸ್ ಕೇಳಿಸ್ಕೊಂಡ್ರೆ ಫ್ರಸ್ಟ್ರೇಟೆಡ್ ಆಗಿರೋ ತರ ಕೇಳಿಸ್ತಾ ಇದೆ. ಯಾಕೆ ಏನಾಯ್ತು? ಬ್ರದರ್ ಇವತ್ತು ಡೆಲಿಗೇಟ್ಸ್ ಮುಂದೆಲ್ಲ ಎಷ್ಟು ಎಂಬ್ಯಾರಸ್ಮೆಂಟ್ ಆಯ್ತು ಗೊತ್ತಾ? ಬ್ರದರ್ ಚಿಲ್, ಏನಾಯ್ತು ಅಂತ ಹೇಳಿ, ಲೆಟ್ಸ್ ಸಾರ್ಟ್ ಇಟ್ ಔಟ್. ಆ ಸ್ಲೈಡಲ್ಲಿ ಬೇರೆನೇ ಇದೆ. ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. And he says something else, and you are saying something else.
ಅರೆ ಬ್ರದರ್, ಇಷ್ಟೆಲ್ಲ ಆಯ್ತಾ? ಐ ಆಮ್ ಸಾರಿ ಬ್ರದರ್. ನನಗೇನೋ ಬೇರೆ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಡೋಂಟ್ ವರಿ, ನಾನು ಅವ್ರೆಲ್ಲರ ಹತ್ರನೂ ಮಾತಾಡ್ತೀನಿ. ನಾಳೆ ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡಿ ಎಲ್ಲ ಸಾರ್ಟ್ ಔಟ್ ಮಾಡೋಣ, ಸರಿನಾ? ಏನ್ ಸರಿ ಮಾಡೋದೋ ಏನೋ ನನಗಂತೂ ಗೊತ್ತಿಲ್ಲ ಬ್ರದರ್. ಅವ್ರು ಮಾತಾಡ್ ಹೋಗಿದ್ ನೋಡಿದ್ರೆ ನಾನಂತೂ ಎಲ್ಲ ಹೋಪ್ಸು ಕಳ್ಕೊಂಡ್ಬಿಟ್ಟಿದ್ದೀನಿ. ಬ್ರದರ್, ನಾನು ಹೇಳ್ತಾ ಇದ್ದೀನಲ್ಲ, ನಾನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ. ನನ್ನ ಮೇಲೆ ನಂಬಿಕೆ ಇಲ್ವಾ? ಬ್ರದರ್, ಅದ್ ಹಾಗಲ್ಲ. ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಬ್ರದರ್, ಇನ್ನೊಂದು ವಿಷಯ. ಇವತ್ತು ಕನ್ನಿಕಾ ಫೋನ್ ಮಾಡಿದ್ರು. ಕನಿಕಾ ಫೋನ್ ಮಾಡಿದ್ಲಾ? ಯಾಕೆ? ಅದೇ ಬ್ರದರ್, ನಿಮ್ ಬಗ್ಗೆ ಕೇಳೋದಿಕ್ಕೆ. ನನ್ನ ಬಗ್ಗೆ ಕೇಳಕ್ಕೆ ನಿಮಗ್ ಕಾಲ್ ಮಾಡಿದ್ಲಾ? ಅಂದ್ರೆ ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯನಾ? ಏ ಹಾಗೇನಿಲ್ಲ ಬ್ರದರ್, ಅದು ನಾನು ನೀವು ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ವಾ, ಸೊ ಒಬ್ರ ಬಗ್ಗೆ ಇನ್ನೊಬ್ರಿಗೆ ಗೊತ್ತಿರ್ಬೋದೇನೋ ಅಂತ ನನಗೆ ಕೇಳೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ನೀವೇನು ಹೇಳಿಲ್ಲ ತಾನೆ? ಕಮ್ಮಾನ್ ಬ್ರದರ್, ನಿಮಗ್ ನನ್ ಬಗ್ಗೆ ಗೊತ್ತಿಲ್ವಾ? ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸರಿ ಬ್ರದರ್, ನನ್ಗೊಂಚೂರು ಕೆಲಸ ಇದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬ್ರದರ್, ಬಾಯ್, ಟೇಕ್ ಕೇರ್. ಓ ಭಾಗ್ಯವ್ರೆ, ಬನ್ನಿ. ಊಟ ಎಲ್ಲ ಆಯ್ತಾ? ಇನ್ನೂ ಇಲ್ಲ ಅದೇವ್ರೆ, ಇನ್ ಮಾಡ್ಬೇಕಷ್ಟೇ. ನೀವ್ ಅಡ್ಗೆ ಎಲ್ಲ ಮಾಡಿದ್ರಾ? ಏನೋ ಅಡ್ಗೆ ಮಾಡ್ತೀನಿ ಅಂತ ತರಕಾರಿ ಎಲ್ಲ ತಂದ್ರಲ್ಲ. ಏನ್ ತಮಾಷೆ ಮಾಡ್ತಿದ್ದೀರಾ? ನಾನಿಲ್ಲಿ ಒದ್ದಾಡ್ತಾ ಇರೋದ್ ನೋಡಿ ನಿಮ್ ಮಜಾ ತಗೋತಿದ್ರಲ್ಲ? ಅಯ್ಯೋ ಇಲ್ಲಪ್ಪ, ಆತರ ಎಲ್ಲ ಏನು ಇಲ್ಲ. ನೀವ್ ನನ್ನ ಕಿಚಾಯಿಸೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ನೀವ್ ನನ್ ವಿಷಯಕ್ಕಾದ್ರೂ ಸರಿ ನಗ್ತಿರಲ್ಲ, ನನ್ಗದೇ ಖುಷಿ. ಅದೇವ್ರೆ, ನಿಮ್ ವಿಷಯಕ್ಕೆ ಮಧ್ಯಾಹ್ನದಿಂದ ನಗ್ತಾ ಇದ್ದೀನಿ. ಪದೇ ಪದೇ ಅದನ್ನೇ ನೆನ್ಸ್ಕೊಂಡ್ ನಗ್ತಾ ಇದ್ದೀನಿ ನಾನು. ಹೌದಾ? ಯಾವ ವಿಷಯ? ಅದೇ ತರಕಾರಿ ಅಂಗಡಿಲಿ. ಅಯ್ಯೋ ಭಾಗ್ಯವ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಬಂದ್ಬಿಟ್ಟಿದ್ದಾರೆ. ಅವ್ರೇನಾದ್ರೂ ನನ್ನ ಇಲ್ಲಿ ನೋಡ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಪ್ಲೀಸ್ ಭಾಗ್ಯ, ಸ್ವಲ್ಪ ಅಡ್ಡ ನಿಂತ್ಕೊಳ್ಳಿ. ಅದಾದ್ಮೇಲೆ ತರಕಾರಿ ಅಂಗಡಿಯವರು ದುಡ್ಡು ಕೊಡು ಅಂತ ಕೇಳಿದ್ರೆ, ಭಾಗ್ಯವ್ರೆ ಕೊಡ್ತೀನಿ ಅಂತ ಹೇಳಿ, ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ರಲ್ಲ, ಅದನ್ನೇ ನೆನ್ಸ್ಕೊಂಡ್ ನಗ್ತಾ ಇದ್ದೆ ನಾನು. ಇದನ್ನೇ ನೆನ್ಸ್ಕೊಂಡ್ ಬೆಳಗ್ಗೆಯಿಂದ ನಗ್ತಾನೆ ಇದೀನಿ. ಅದೇವ್ರೆ, ತುಂಬಾ ದಿನಗಳೇ ಆಗೋಗಿತ್ತು ನಾನು ಇಷ್ಟು ನಕ್ಕು. ಅದನ್ನೇ ಭಾಗ್ಯ ನಾನು ಹೇಳಿದ್ದು. ನಾನು ಒದ್ದಾಟನ ನೋಡಿ ನೀವು ಸಿಕ್ಕಾಪಟ್ಟೆ ಮಜಾ ತಗೋತಿದ್ದೀರಾ ಅಂತ. ಅಲ್ಲ ದೇವ್ರೆ, ನೀವ್ ಇಷ್ಟೆಲ್ಲ ಒದ್ದಾಡೋ ಬದಲು ಆ ದುಡ್ಡನ್ನ ವಾಪಸ್ ತಗೊಂಡ್ ಹೋಗ್ಬಿಟ್ಟಿದ್ರೆ ಎಲ್ಲ ಆರಾಮಾಗಿ ಇರ್ತಿತ್ತ. ಇಷ್ಟೆಲ್ಲ ಒದ್ದಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅರೆ ಪೂಜಾ, ಇನ್ನೂ ಮಲಗಿಲ್ವಾ? ನೀನ್ ಇಷ್ಟೊತ್ತಿಗೆ ಮಲಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಪೂಜಾ, ಪೂಜಾ ಏನಾಯ್ತು? ಪೂಜಾ, ಯಾರಾದ್ರೂ ಏನಾದ್ರು ಅಂದ್ರ? ಮತ್ತೆ ಯಾಕೆ ಡಲ್ ಆಗಿದ್ಯಾ? ಏನೇ ಇದ್ರು ಹೇಳ್ಕೊ ಪೂಜಾ, ಮುಜುಗರ ಪಡ್ಕೋಬೇಡ. ನೀನ್ ಆ ಮದ್ವೆ ಫೋಟೋಸ್ನ ತೋರಿಸ್ಬಾರ್ದಿತ್ತು ಕಿಶನ್. ಸಾರಿ ಪೂಜಾ, ನಾನು ಆತರ ಕಮೆಂಟ್ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ಅಲ್ಲ, ನಾನು ಸುಮ್ಮನೆ ತಮಾಷೆಗಂದಿದ್ದೆ ಅಷ್ಟೇ. ನೋ ಕಿಶನ್, ಅದಕ್ಕಲ್ಲ. ನಾನು ಆಲ್ರೆಡಿ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನೀನ್ ಆ ಫೋಟೋಸ್ ಎಲ್ಲ ತೋರಿಸಿ ಇನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ಳೋ ತರ ಮಾಡಿದೆ. ನಂಗೊಂಥರ ಹೋಮ್ ಸಿಕ್ನೆಸ್ ಆಗ್ತಿದೆ. ಮನೆಯವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಅವ್ರನ್ನೆಲ್ಲ ನೋಡ್ಬೇಕನ್ಸ್ತಿದೆ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಿಚಾರಕ್ಕೆ ಈ ತರ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗೋದು, ಮೀಟ್ ಮಾಡೋದು ಅಷ್ಟೇ. ಅದು ಅಷ್ಟೊಂದು ಸುಲಭ ಅಲ್ವಲ್ಲ ಕಿಶನ್? ಅಷ್ಟೊಂದು ಸುಲಭ ಅಲ್ಲ. ಅಲ್ಲ, ಅವ್ರೇನ್ ಬೇರೆ ದೇಶದಲ್ಲಿದಾರ? ಇಲ್ಲೇ ಇದಾರೆ ತಾನೆ. ಸರಿ ಅದೇಳು, ಹೋಗ್ಬರೋಣ. ಹಾಗಲ್ಲ ಕಿಶನ್, ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರೆ? ಯಾರೇನು ಹೇಳ್ತಾರೆ? ಏನು ಅನ್ನಲ್ಲ. ಹಾಗಲ್ಲ ಕಿಶನ್, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ?
ಭಾಗ್ಯವ್ರ ಮನೆಗೆ ಅಂತ ಹೇಳೋಣ, ಇದ್ರ ಸುಳ್ಳು ಹೇಳೋದೇನಿದೆ? ಬಾ ಪೂಜಾ, ನಡಿ ನಡಿ ರೆಡಿಯಾಗು. ಸೀರಿಯಸ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೂ ಕಣೆ ಹೆಂಡತಿ, ಕರ್ಕೊಂಡು ಹೋಗ್ತಾ ಇದೀನಿ, ರೆಡಿ ಆಗೋ. ಹಾ, ನಾನ್ ರೆಡಿ. ಅಕ್ಕನ ಮನೆಗೆ ಹೋಗ್ತೀನಿ ಅಂದಿದ್ದೆ, ಜೋಶ್ ನೋಡು. ಕಿಶನ್, ಬಾಬಾ. ಕಿಶನ್, ಇಷ್ಟ ರಾತ್ರಿ ಯಾವ ಕಡೆ ಹೊರಟ್ರಿ? ಅದು ಅತ್ತೆ, ಪೂಜಾಗೆ ಅವ್ರ ಅಕ್ಕನ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಿದ್ಯಂತೆ, ಅದಕ್ಕೆ ಒಂದ್ಸಲ ಹೋಗಿ ಬಂದ್ಬಿಡ್ತೀವಿ. ಅಲ್ಲ, ಇಷ್ಟು ರಾತ್ರಿನಲ್ಲಿ ಯಾಕೆ? ನಾಳೆ ಬೆಳಿಗ್ಗೆ ಹೋಗ್ಬೋದಲ್ವಾ? ಹೌದು ಕಿಶನ್, ಅವ್ರಿಗೂ ತೊಂದ್ರೆ ಅಲ್ವಾ? ಅಯ್ಯೋ ಏನ್ ತೊಂದ್ರೆ ಇಲ್ಲ. ಇನ್ಫ್ಯಾಕ್ಟ್ ನಾವ್ ಹೋದ್ರೆ ಅಕ್ಕ ಖುಷಿ ಪಡ್ತಾಳೆ. ಅಲ್ಲ, ಈ ಪೂಜಾ ಕಿಶನ್ ಇಬ್ರು ಮಾತಾಡೋದ್ ನೋಡಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತದೆ. ಇವ್ರ ಭಾಗ್ಯ ಮನೆಗಂತೂ ಸುಳ್ಳು ಹೇಳಿ ಬೇರೆಲ್ಲೋ ಹೋಗ್ತಿದ್ದಾರೆ. ಕಿಶನ್, ನಾನ್ ಹೇಳೋದನ್ನ ಕೇಳು, ಈಗ ಹೋಗೋದ್ ಬೇಡ, ನಾಳೆ ಬೆಳಿಗ್ಗೆ ಹೋಗುವಿರಂತೆ. ಅತ್ತೆ, ನಿಮ್ ಕಾಳಜಿ ನನಗೆ ಅರ್ಥ ಆಗತ್ತೆ, ಆದ್ರೆ ಪೂಜಾ ಅವ್ರ ಅಕ್ಕನ್ನ ಅವ್ರ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾಳೆ. ಮೂಡ್ ಆಫ್ ಬೇರೆ ಆಗಿದ್ದಾಳತ್ತೆ, ಅದಕ್ಕೆ ಹೀಗೋಗಿ ಹಾಗೆ ಬಂದ್ಬಿಡ್ತೀವಿ. ಕಿಶನ್, ಭಾಗ್ಯನ್ ಜೊತೆ ಮಾತಾಡ್ಬೇಕು, ಅವಳನ್ನ ನೋಡ್ಬೇಕು ಅಂತ ನನ್ಗೂ ಅನ್ನಿಸ್ತಿದೆ. ಸೊ ನಾನು ನಿಮ್ ಜೊತೆ ಬರ್ತೀನಿ. ಏನು ನಿನಗೆ ಮಾತಾಡೋದಿದ್ಯಾ ಭಾಗ್ಯವ್ರ ಹತ್ರ? ಹಾ ಕಿಶನ್, ಇವಾಗ ಏನೇ ನನ್ನ ಕರ್ಕೊಂಡು ಹೋಗ್ತೀಯ ಅಥವಾ ನನ್ನ ಕಾರಲ್ಲಿ ಬರ್ಲೋ? ಸರಿ, ಬಾ.